ನಮಸ್ಕಾರ ಎಲ್ಲರಿಗೂ ಪವನ್ ನಾಯ್ಡು ವೆಲ್ನಡ್ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋ ಅಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಲಾಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅದೇ ರೀತಿಯಾದಂಥ ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ನನಗೆ ಅನಿಸುತ್ತೆ ಆ್ಯಂಡ್ ಎಲ್ಲರಿಗೂ ಕೂಡ ಅನಿಸುತ್ತೆ. ಯಾವುದೇ ರೀತಿ ಒಳ್ಳೆ ಕಂಟೆಂಟ್ನ ಕೊಟ್ಟರೆ ಖಂಡಿತ ಆಡಿಯನ್ಸ್ ಕೂಡ ನೋಡ್ತಾರೆ. ಬಟ್ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್. ಬಟ್ ಒಬ್ಬರಿಗೆ ರೀಚ್ ಆದರೆ ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ದಟ್ ಶೇರ್ ಆಗೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಹೆಲ್ಪ್ ಆಗೋದ್ರ ಜೊತೆಗೆ ನಮಗೊಂದು ಖುಷಿ ಆಗುತ್ತೆ. ಸೊ ದಟ್ ಇಷ್ಟು ಜನ ನೋಡ್ತಿದ್ದಾರೆ, ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತೇಳಿ ಅದ್ರ ತಕ್ಕನಂಗೆ ನಾವು ಕೂಡ ಡಿಫ್ರೆಂಟಾಗಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಮಾಡಿದ ವಿಡಿಯೋದಲ್ಲಿ ತುಂಬ ಜನಕ್ಕೊಂದು ಅರ್ಥ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತು ಮಾಡ್ತಾ ಇರೋ ವಿಡಿಯೋ ಕೂಡ ಇವಾಗ ನಾನು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಸೊ ನೋಡಿ ಈ ವಿಡಿಯೋನ, ನಿಮಗೆ ಅರ್ಥ ಆಗುತ್ತೆ. ಆಹಾ, ಎಷ್ಟು ಚೆನ್ನಾಗಿ ಪಾನಿಪುರಿ ಮಾಡ್ತಿದ್ದೇನಪ್ಪ. ವಾವ್, ಸೂಪರ್. ಅದನ್ನು ಪಾನಿಪುರಿ ನಾವು ತಿಂತೀವಿ, ಏನು ಡೌಟ್ ಪಡಲ್ಲ. ಆ್ಯಂಡ್ ಇಲ್ಲಿ ನೋಡಿ, ನೀರು ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು ಅವನು ಮೂತ್ರ ವಿಸರ್ಜನೆ ಮಾಡಿಬಿಟ್ಟು ಅದೇ ನೀರನ್ನ ಹಾಕ್ಕೊಡ್ತಾನೆ ಪಾನಿಪುರಿಗೆ. ಅದನ್ನು ತಿಂತೀವಿ, ಡೌಟ್ ಬೀಳಲ್ಲ. ಪಪ್ಸು ತುಂಬ ಒಳ್ಳೆಯದು, ಪಪ್ಸ್ ತಿಂದರೆ. ಸ್ವೀಟ್ ಮಾಡ್ಬೇಕಾದ್ರೆ ಚಪ್ಪಲಿ ಹಾಕ್ಕೊಂಡು ಅದ್ರಗಡೆ ಬಾಣಲಿ ಮೇಲೆ ನಿಂತ್ಕೊಂಡು ಸ್ವೀಟ್ ತಿಂತೀವಿ, ತುಂಬ ಒಳ್ಳೇದಲ್ವಾ ಆ ಸ್ವೀಟ್ಸ್ ತಿಂದರೆ. ತುಂಬ ಒಳ್ಳೆಯದು ಸರ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರೊಳಗಡೆ ಎಲ್ಲಿಂದ ನೀರು ಬರುತ್ತಂತನೂ ನೋಡಲ್ಲ, ಆ ನೀರೊಳಗಡೆ ಏನು ಮಿಕ್ಸ್ ಆಗಿರುತ್ತಂತನೂ ನೋಡಲ್ಲ. ಲಾರ್ಜ್ ಸ್ಕೇಲಲ್ಲಿ ಸ್ವೀಟ್ಸ್ ಮಾಡ್ತಾರಲ್ಲ, ನೋಡಲ್ಲ ನಾವು ಅವೆಲ್ಲ. ತುಂಬ ಒಳ್ಳೆಯದು, ಅದನ್ನು ಎಲ್ಲೆಲ್ಲಿಂದ ಏನೇನು ಬಿದ್ದಿರುತ್ತೆ ಅಂತ ಬೆಲ್ಲ ಮಾಡಬೇಕಾದ್ರೆ. ಆ್ಯಂಡ್ ಇದು ನೋಡಿ, ಮಕ್ಕಳು ರಸ್ಕ್ ತಿಂತಾ ಇರೋದು. ಮಕ್ಳಿಗೆ ಡೈಲಿ ಕೊಡ್ತೀವಿ ರಸ್ಕು, ಕಾಫಿಲಿ ಹಚ್ಕೊಂಡು ತಿನ್ನು ಚೆನ್ನಾಗಿರುತ್ತೆ ಅಂತ. ರಸ್ಕ್ ಎಲ್ಲಿಂದ ಬರುತ್ತೆ ನೋಡಲ್ಲ ನಾವು. ಕಾಲಲ್ಲಿ ತೊಳಿತಾರ, ಹೆಂಗಾರು ತೊಳಿಬೋದು. ತುಂಬ ಒಳ್ಳೆಯದು ಸರ್, ಆರೋಗ್ಯಕರ. ನೋಡಿ, ತುಂಬ ಒಳ್ಳೆಯದು. ಇವನಿಗೆ ಗಮ್ಮು ರೇಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನೆಕ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹಾಕ್ತಾನೆ ಅವನು. ಆರು ತಿಂತೀವಿ ರಸ್ಕ್ನ, ತುಂಬ ಒಳ್ಳೆಯದು ರಸ್ಕು ಅಲ್ವಾ. ಕಾಲಿಟ್ಟಿರ್ಬೋದು, ನೆಕ್ಕಿರ್ಬೋದು, ಏನು ಮಾಡ್ರು ತಿಂತೀವಿ. ತುಂಬ ಟೇಸ್ಟಿ, ಆರೋಗ್ಯಕರ ಇದೆಲ್ಲ ತಿನ್ನೋದ್ರಿಂದ ಅಲ್ವಾ. ನೆಕ್ಸ್ಟು ಪಾನಿಪುರಿ. ಆಹಾ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ಪಾನಿನ. ಈ ಪಾನಿ ಕುಡಿತಾ ಇದ್ದರೆ ಸೂಪರಾಗಿರುತ್ತೆ. ಒಂದು ಪ್ಲೇಟ್ ಪಾನಿಪುರಿ ಕಡೆ 2, 3, 4 ತಿಂತೀವಿ. ಆ ಕ್ಯಾನು ಅದೇ ಕೈಯಲ್ಲಿ ಆಗ್ತಾಯಿದ್ದಾನೆ. ಈ ಕ್ಯಾನು ತೊಳೆದು 10 ವರ್ಷನೋ 15 ವರ್ಷ ಆಗಿದೆ ಅನ್ಸುತ್ತೆ ಅವ್ನು ಪಾನಿಪುರಿ ಅಂಗಡಿ ಮಾಡಿ. ಅವಾಗಿಂದ ಅದೇ ಕ್ಯಾನು. ಆದರೆ ಅದನ್ನು ಎತ್ಕೊಂಡು ಬಂದು ತಿಂತೀವಿ. ಮತ್ತು ಮಕ್ಕಳು ಟೇಸ್ಟ್ ಇರಲ್ಲ ಅಂತೇಳಿ ತಿನ್ನೋದು ಪಾಪ. ಮಕ್ಕಳು ಆಫೀಸ್ಗೆಲ್ಲ ಹೋಗೋರು, ಟೇಸ್ಟ್ ಇಲ್ಲ ಅಂತ. ಆದರೆ ಇತ್ತ ಬಜ್ಜಿ ಬೋಂಡ ಅಂತೂ ತುಂಬ ಚೆನ್ನಾಗಿ ತಿಂತೀವಿ. ಬೇರೆ ಜಾಗ ಇಲ್ಲ ಅವನಿಗೆ, ಅದಕ್ಕೆ ಅಲ್ಲಿ ಇಟ್ಕೊಂಡು ಬಜ್ಜಿ ಬೋಂಡ ಮಾಡ್ತಿದ್ದಾನೆ ಅವನು. ಅಲ್ಲೇ ಇಟ್ಕೋಬೇಕು ಪಾಪ. ಅಲ್ಲಿ ಹಾಕ್ಕೊಂಡ್ರೆ ಉಪ್ಪು ಖಾರ ಏನು ಬೇಕಾಗಿರಲ್ವಲ್ಲ. ಉಪ್ಪಂತೂ ನ್ಯಾಚುರಲ್ ಉಪ್ಪು, ಒಳ್ಳೆ ಟೇಸ್ಟ್ ಇರೋವಂಥ ಒಂದು ಉಪ್ಪು ಅಲ್ವಾ. ಇದೆಲ್ಲ ತಿಂತೀವಿ ನಾವು. ಇದೆಲ್ಲ ತಿಂದು ವಾಂತಿ ಬರೋರಿಗೆ ಬರ್ಬೋದು, ಬರದೇ ಕೂಡ ಇರ್ಬೋದು. ನೋಡಿ, ಇವಾಗ ಹಿಂಗಿಷ್ಟು ಆರೋಗ್ಯನ ಹಾಳು ಮಾಡ್ಕೊಳ್ತಾಯಿದ್ದೀವಿ ನೋಡಿ. ಪಪ್ಸ್ ಮಾಡೋದಾಗಿರ್ಬೋದು, ಅಥವಾ ನಾವು ಹಾಕೋವಂಥ ಕೆಮಿಕಲ್ಸಿಂದ. ಈಗ ನೆಕ್ಸ್ಟ್ ಬರುತ್ತೆ ನೋಡಿ, ಈ ಸೊಪ್ಪಿಗೆ ಒಂದು ಕೆಮಿಕಲ್ ಹಾಕ್ತಾನೆ. ಬಾಡೋಗಿರೋಂಥ ಸೊಪ್ಪು, ಆ ಕೆಮಿಕಲ್ ಹಾಕಿದ್ರೆ ಫುಲ್ಲು ಫ್ರೆಶ್ ಆಗಿಬಿಡುತ್ತೆ. ಅದನ್ನೆಲ್ಲ ತಿಂತೀವಿ ನಾವು, ಭಾಳ ಆರೋಗ್ಯಕ್ಕೆ ಹಾನಿಕರ. ಹಸಿಟ್ಟು ಕೈಯಲ್ಲಿ ಇಸ್ಕಕ್ಕಲ್ಲ ಅಂದ್ಬಿಟ್ಟು ಕಾಲಲ್ಲಿ ಒತ್ತಿ ತುಳಿತಾನವನು, ಅದನ್ನು ತಿಂತೀವಿ. ಭಾಳ ಒಳ್ಳೆಯದು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬಟ್ ಒಳ್ಳೆ ಊಟ ತಿನ್ನಿರಿ ಅಂತ ಅಂದರೆ ಸೈಡ್ ಎಫೆಕ್ಟ್ಸ್, ಇದೆಲ್ಲ ಸೈಡ್ ಎಫೆಕ್ಟ್ ಅಲ್ಲ ಅನಿಸುತ್ತೆ. ವಿಡಿಯೋ ಹೆಂಗಿತ್ತು? ಸೊ ವಿಡಿಯೋ ಭಾಳ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಅಲ್ವಾ. ಸೊ ನಾನು ಯಾವುದೇ ರೀತಿಯಾದಂಥ ವೃತ್ತಿನ, ಇಲ್ಲಾಂದರೆ ಯಾರ್ದೋ ಒಂದು ಕೆಲಸನ ಕಡಿಮೆ ಮಾಡಿ ಮಾತಾಡ್ತಿಲ್ಲ. ಅದು ಅವ್ರವ್ರದ್ದೇ ಇಷ್ಟ, ಅವ್ರವ್ರದ್ದೇ ಕಷ್ಟ, ನಂಗೆ ಗೊತ್ತಿಲ್ಲ. ಬಟ್ ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಅಗೇನ್ಸ್ಟಾಗಿ ಮಾತಾಡ್ತಿಲ್ಲ. ಬಟ್ ಅದೇ ನೋಡಿ, ಅದು ರಿಯಾಲಿಟಿ ನಡೀತಾ ಇದೆ. ಸೊ ನಡೆಯುವಂಥ ಸಮಯದಲ್ಲಿ ನಾನು ಏನೂ ಮಾಡಲಿಕ್ಕಾಗಲ್ಲ. ಬಿಕಾಸ್ ಅದು ರಿಯಾಲಿಟಿ ಏನಿದೆಯೋ ಆ ರಿಯಾಲಿಟಿ ಚೆಕ್ ಆಗ್ತಾ ಇರುತ್ತೆ. ಆ್ಯಂಡ್ ನಾನು ಏನು ಮಾಡೋಕ್ಕಾಗುತ್ತೆ ಆ ಥರ ಆದರೆ? ನಾನು ಏನೂ ಮಾಡೋಕ್ಕಾಗಲ್ಲ, ನೀವು ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಕಾಮನ್. ತುಂಬ ಜನ ಹಿಂಗೆ ಮಾಡ್ತಿದ್ದಾರೆ, ತುಂಬ ಜನ ಹಿಂಗೆ ಮಾಡ್ತಿಲ್ಲ. ಅದು ಅವ್ರವ್ರದ್ದೇ ಇಷ್ಟ, ಕಷ್ಟಗಳು. ಬಟ್ ನಾನು ಯಾಕೆ ಈ ವಿಡಿಯೋನ ಇವತ್ತು ಹಾಕಿ ನಿಮ್ಗೆ ಅರ್ಥ ಮಾಡಿಸ್ತಿರೋದು ಅಂತಂದರೆ, ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಮಾಡೋ ಅಂಥ ಜಾಗದಲ್ಲಿ ಹೋಗಿ ತಿಂತೀರಾ ನೀವು. ತಿಂತಾ ಇರ್ಬೋದು, ತಿನ್ನಲ್ಲ ಅಂತ ಹೇಳೋಕ್ಕಾಗಲ್ಲ, ತಿಂತೀವಿ. ನಾನು ತಿಂದಿರ್ತೀನಿ, ನೀವು ಒಂದಿನ ತಿಂದಿರ್ತೀರ. ಬಟ್ ಇದೆಲ್ಲ ತಿನ್ನೋದ್ರ ಕಡೆ ನೀವು ಕರೆಕ್ಟಾಗಿ ಪ್ರಾಪರಾಗಿ ಯೋಚನೆ ಮಾಡಿ. ಇದೆಲ್ಲ ತಿಂತಿದ್ದೀರಾ, ನಿಮ್ಮ ಆರೋಗ್ಯ ಏನಾಗಬೇಕು? ಏನು ನಿಮ್ಮದು ಕತೆ, ಪರಿಸ್ಥಿತಿ ಏನು ಇದೆ? ಇದೇ ರೀತಿ ತಿಂತಿದ್ರೆ ಏನಾಗ್ಬೋದು ನಿಮ್ಮ ಆರೋಗ್ಯ? ಆ್ಯಂಡ್ ತಿಂದಾಗಿದ ತಕ್ಷಣ ನೀವು ಹೇಳ್ತೀರಾ, ನನಗೆ ಇದರಿಂದ ಶೇಕ್ ಕುಡಿದ್ರೆ, ಫಾರ್ ಎಕ್ಸಾಂಪಲ್ ಕೇಳ್ತೀರಾ, ಸರ್ ಶೇಕ್ ಕುಡ್ರೆ ಏನೂ ಪ್ರಾಬ್ಲಮ್ ಆಗಲ್ವ ಸರ್? ಶೇಕ್ ಕುಡ್ರೆ ಸೈಡ್ ಎಫೆಕ್ಟ್ ಇಲ್ವಾ ಸರ್ ಅಂತ. ಬಟ್ ಅದು ಇವಾಗ ಇದನ್ನು ತಿಂತೀರಲ್ಲ, ಇದರಿಂದ ಏನು ಪ್ರಾಬ್ಲಮ್ ಇಲ್ವಾ ನಿಮಗೆ? ನನ್ನ ಕ್ವಶನ್ ನಿಮಗೆ, ಏನು ಪ್ರಾಬ್ಲಮ್ ಇಲ್ವಾ? ಅದನ್ನೇ ತಿಂದು ಚೆನ್ನಾಗಿದ್ದೀರಾ ಅಂತಂದರೆ ಇದನ್ನು ತಿಂದರೆ ಇನ್ನೂ ಚೆನ್ನಾಗಿರ್ತೀರ. ಅದನ್ನೇ ತಿಂದು ನೀವು ಇಷ್ಟು ಆರೋಗ್ಯಕರವಾಗಿದ್ದೀರಾ, ಅದನ್ನೇ ತಿಂದು ಇನ್ನೂ ಚೆನ್ನಾಗಿರ್ತೀರ. ಬಟ್ ಒಂದು ನೀವು ಅರ್ಥ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ, ಅದು ಒಳ್ಳೇದು ಕೆಟ್ಟದು ನನಗೆ ಬೇಡ. ನಾನು ನಿಮ್ಗೆ ಅವಾಗಲೇ ಹೇಳ್ತಾರೆ, ಅದು ಅವ್ರ ವೃತ್ತಿ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ರು ವೃತ್ತಿನ
ಕಡಿಮೆ ಮಾಡಿ ನಮ್ಮ ವೃತ್ತಿನ ಮೇನ್ ಮಾಡ್ಕೊಳ್ಳುವಂಥ ಮನಸ್ಥಿತಿ ನನಗಿಲ್ಲ. ತುಂಬ ಜನಕ್ಕಿದೆ, ನಮ್ಮ ವೃತ್ತಿನ ಕಡಿಮೆ ಮಾಡಿ ಬೇರೆಯವ್ರ ವೃತ್ತಿನ ಹೈಲೈಟ್ ಮಾಡಿಕೊಂಡು ಧ್ವಜ ಹಿಡಿದು ಬಿಡ್ತಾರೆ ಬೇಕಾದ್ರೆ. ಬಟ್ ನಾವು ನೋಡಿ ಅಂಥದ್ದು ಮಾಡಿಲ್ಲ ಅವತ್ತಿಂದ ಇವತ್ತವರೆಗೂ. ನಾನು ಇದುವರೆಗೂ ನೋಡಿ ಯಾರ ಬಗ್ಗೆನೂ ಆಪೋಸಿಟಾಗಿ ಮಾತಾಡಿಲ್ಲ. ವರ್ಕೌಟ್ ಬಗ್ಗೆ ಮಾತಾಡಿಲ್ಲ, ಜಿಮ್ಸ್ ಬಗ್ಗೆ ಮಾತಾಡಿಲ್ಲ, ಬೇರೆ ರೀತಿಯಾದಂಥ ನಮ್ಮ ಕಾಂಪಿಟೇಟರ್ಸ್ ವೆಯ್ಟ್ ಲಾಸ್ ಮಾಡಿಸೋರ ಬಗ್ಗೆ ಮಾತಾಡಿಲ್ಲ, ಯಾವತ್ತೂ ಮಾತಾಡಿಲ್ಲ. ನಂದೇನಿದೆಯೋ ನಾವು ಮಾತಾಡಬೇಕು, ನಾವೇನು ಮಾಡ್ತೀವೋ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಬೇರೆಯವ್ರನ್ನ ಕಡಿಮೆ ಮಾಡಿ ನಾನು ಹೋಗಿ ಆ ಜಾಗದಲ್ಲಿ ಕುತ್ಕೊಳ್ಳೋದು ತಪ್ಪು. ಬಟ್ ನಾನು ಅದಕ್ಕಿಂತ ಮೇಲ್ಗಡೆ ಇನ್ನೊಂದು ಎತ್ತರವಾಗಿರುವಂಥ ಬಿಲ್ಡಿಂಗ್ನ ಕಟ್ಟಿ ಅಲ್ಲೋಗಿ ಕುತ್ಕೊಳ್ಳೋದು ಅದು ಸರಿ ಇದೆ. ಬಟ್ ಬೇರೆಯವ್ರ ಕಟ್ಟಿರುವಂಥ ಬಿಲ್ಡಿಂಗ್ನ ಧ್ವಂಸ ಮಾಡಿ ನಾನು ಅಲ್ಲೋಗಿ ಕುತ್ಕೊಂಡು ನನಗಿಷ್ಟ ಇಲ್ಲ ಅಂತ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ನೋಡಿದ್ರಿ ಅನ್ಸುತ್ತೆ ಆ ವಿಡಿಯೋದಲ್ಲಿ. ನೋಡಿ, ಆ ರೀತಿಯಾದಂಥ ತಿಂತ ಹೋಗ್ತಾರೆ, ಫುಡ್ ಪಾಯ್ಸನ್ಸ್ ಆಗುತ್ತೆ. ತುಂಬ ಜನಕ್ಕೆ ಗೊತ್ತಿರಬೇಕು, ಅದೇ ರೀತಿ ಇರುವಂಥ ಫುಡ್ಗಳನ್ನ ತಿನ್ನೋದ್ರಿಂದಾನೇ ನಮಗೆ ಇವಾಗ ನೋಡಿ ಅದು ಇದೆಲ್ಲ ನೀವು ತಿಂದುಬಿಡ್ತೀರಾ. ಈ ನಾಲ್ಗೆ ಟೇಸ್ಟಿಗೋಸ್ಕರ, ಇದೊಂದು 3 ಇಂಚ್ ನಾಲ್ಗೆ ಏನು ಹೇಳುತ್ತೋ ಅದು ಟೇಸ್ಟ್ಗೋಸ್ಕರ ನೀವು ಹೋಗಿ ಕೇಳ್ತೀರಾ, ಓ ಚೆನ್ನಾಗಿದೆ ತಿನ್ಬಿಡೋಣ ಅಂತ, ತಿಂದುಬಿಡ್ತೀರಾ. ತಿಂದಾದ್ಮೇಲೆ ಮತ್ತೆ ಏನಾಗಬೇಕು ಪರಿಸ್ಥಿತಿ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಗಮನ ಕೊಡ್ತೀರಾ ನೀವು ನಿಮ್ಮಷ್ಟಿಗೆ ನಿಮ್ಗೆ ಏನು ಬೇಕೋ ಎಲ್ಲ ತಿನ್ಕೊಂಡೆಲ್ಲ ಇರೋಕ್ಕಾಗಲ್ಲ. ಯಾಕೆ ಅಂತಂದರೆ ನೀವೇನೋ ಒಂದು ಮ್ಯಾಟ್ರ್ ಆಗಿರ್ತೀರ ನಿಮ್ಮ ಫ್ಯಾಮಿಲಿಗೆ, ನೀವೇನೋ ಒಂದು ಮ್ಯಾಟ್ರ್ ಆಗಿರ್ತೀರ ನಿಮ್ಮ ಜೊತೆಲಿರೋರಿಗೆ. ನೀವೇನೋ ಒಂದು ಮ್ಯಾಟ್ರ್ ಅಂತಂದರೆ ನೀವು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಅವರಿಗೆ, ನೀವು ಅವ್ರಿಗೆ ಬೇಜಾನ್ ಇಂಪಾರ್ಟೆಂಟ್ ಆಗಿರ್ತೀರ. ನೀವು ಅವ್ರ ಜೊತೆ ಇರಬೇಕು, ನೀವು ಅವ್ರ ಜೊತೆ ಇದ್ದು ಅವ್ರ ಖುಷಿ ಅವ್ರದ್ದು ದುಃಖದಲ್ಲಿ ಇರಬೇಕು. ಅದನ್ನು ಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ತಿನ್ಕೊಂಡು ಹಂಗೆಲ್ಲ ಮಾಡೋದಕ್ಕೆ ಆಗಲ್ಲ. ಬಿಕಾಸ್ ಯಾರೋ ನಂಬ್ಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮನ್ನ ನಂಬ್ಕೊಂಡು ತುಂಬ ಜನ ಇರ್ತಾರೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ತಂದೆ, ನಿಮ್ಮ ತಾಯಿ, ಇವರೆಲ್ಲ ನಂಬ್ಕೊಂಡಿರ್ತಾರೆ ನಿಮ್ಮನ್ನ. ಬಟ್ ಆದರೆ ನೀವು ಇದೆಲ್ಲ ಬಿಟ್ಟು ಏನೋ ಒಂದು ಮಾಡ್ಕೊಂಡು ನಾನು ಹೆಂಗೋ ಚೆನ್ನಾಗಿರ್ತೀನಿ ಅಂದರೆ ಹಂಗೆ ಚೆನ್ನಾಗಿ ಇರೋಕ್ಕಾಗಲ್ಲ. ಯಾಕೆ ಚೆನ್ನಾಗಿರೋಕ್ಕಾಗಲ್ಲ ಅಂತಂದರೆ ನಾವು ಏನು ಊಟ ಮಾಡ್ತೀವೋ ಅದು ಒಳ್ಳೆ ಊಟ ಇರಬೇಕು ಸ್ನೇಹಿತರೆ. ನೀವು ಯಾವುದಾದ್ರು ತಿಂತಾ ಇದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿ ಆಗಲ್ಲ. ನೀವು ಯಾಕೆ ಚೆನ್ನಾಗಾಗಲ್ಲ ಅಂತಂದರೆ ನೀವು ಏನು ಒಳ್ಳೇದು ಕೊಡ್ತೀರೋ ನಿಮ್ಮ ಬಾಡಿ ಒಳ್ಳೇದಾಗಿ ರಿಯಾಕ್ಟ್ ಮಾಡುತ್ತೆ. ನೀವೇನೋ ಬೇಡದಿರೋದು ಕೊಟ್ಟರೆ ಬಾಡಿನೂ ಹಂಗೆ ರಿಯಾಕ್ಟ್ ಮಾಡುತ್ತೆ. ಸೊ ಯು ಆರ್ ವಾಟ್ ಯು ಅಬ್ಸರ್ವ್ ಅಂತ ಅಂದರೆ ನೀವೇನು ಊಟ ಚೆನ್ನಾಗಿರೋ ಊಟದಿಂದ ನೀವು ಚೆನ್ನಾಗಿ ಆಗ್ತೀರಾ. ಬೇಡದಿರೋದೆಲ್ಲ ತಿಂದರೆ ಬೇಡದಿರೋದು ಆಗ್ತೀರಾ, ಅರ್ಥ ಮಾಡ್ಕೊಬಿಡಿ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಶೇಕ್ ಕೊಡ್ರೆ. ಮೊನ್ನೆ ನೋಡಿ ಫಿಟ್ ಫ್ಯಾಮಿಲಿ ಫೆಸ್ಟ್ ಆಯಿತು ಅರ್ಬಲ್ ಲೈಫಲ್ಲಿ. ಅಂದರೆ ತುಂಬ ಜನ, ಒಂದು 10,000 ಇಂದ 12,000 ಜನ ಓಡಿದ್ದಾರೆ, ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂದರೆ ನೋಡಿ ಅರ್ಬಲ್ ಲೈಫ್ ಬಗ್ಗೆ ನಿಮಗೆಲ್ಲ ಬೆಂಗಳೂರಲ್ಲಿ ಆಗಿದ್ದು ಇವೆಂಟು. ಸೊ ತುಂಬ ಜನ ನೋಡಿ ನೆಗೆಟಿವ್ ಹೇಳ್ತಾ ಇರ್ತಾರೆ. ಕ್ಯಾನ್ ಯು ಇಮ್ಯಾಜಿನ್ 40 ವರ್ಷ 50 ವರ್ಷದವರೆಲ್ಲ ಓಡಿದ್ದಾರೆ ಮ್ಯಾರಥಾನಲ್ಲಿ. ಅಂದರೆ ಎಷ್ಟೊಂದು ಜನ 40 ವರ್ಷ 50 ವರ್ಷದವ್ರು ನಿಮ್ಮ ಸುತ್ತಮುತ್ತ ಇರ್ತಾರೆ. ನೋಡಿ ಓಡಾಡೋಕ್ಕಲ್ಲ, ಮಲ್ಕೊಂಡೈತ ಕಡೆನೇ ಮಲ್ಕೊಂಡಿರ್ತಾರೆ. ಶೇಕ್ ಕುಡಿತಾರೆ, ಅವ್ರು ಹೆಂಗೆ ಓಡಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೂಡ ನಿಮಗೆ ಮಾಹಿತಿ ಇಲ್ಲ ಅಂದರೆ ಆ ಮಾಹಿತಿನ ತಗೊಳ್ಳಿ, ಪಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ. ನಿಮ್ಮ ಲೈಫಲ್ಲಿ ಏನಾಗಬೇಕು ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿ, ಆಟೋಮೆಟಿಕ್ಲಿ ಚೆನ್ನಾಗಾಗುತ್ತೆ. ಅದನ್ನು ಬಿಟ್ಟು ನನ್ನ ಲೈಫ್ ಏನೋ ಆಗೋಯ್ತು, ನನ್ನ ಲೈಫ್ ಸಮ್ವಾಟ್ ಲೈಕ್ ಮಿಸರಬಲ್ ಅಂತ ಎಲ್ಲ ಅನ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಲೈಫ್ ಏನು ಕೊಡುತ್ತೋ ಭಗವಂತ ನಿಮ್ಮ ಲೈಫ್ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವೇನು ಶೇಕ್ ಕುಡಿತೀರೋ ಆಟೋಮೆಟಿಕ್ಲಿ ನೀವು ಚೆನ್ನಾಗೇ ಇರ್ತೀರಾ. ಕೆಟ್ಟೋಗುವಂಥದ್ದೆಲ್ಲ ಪ್ರಾಡಕ್ಟ್ಸ್ ನಾವು ಯಾಕೆ ನಿಮ್ಗೆ ತಂದು ಕೊಡ್ತೀವಿ. ನೋಡಿ, ನಿಮ್ಗೇನೋ ಒಂದು ಕೊಟ್ಟರೆ ನಾವು ಅದರಿಂದ ನಿಮಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡೇ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಗೇನೋ ಒಂದು ಕೊಟ್ಟು ಅದರಿಂದ ಏನೋ ಒಂದು ಹಾನಿಕರ ಹಾಕ್ಕೊಂಡು ನಿಮ್ಮ ಬಾಡಿನ ಪ್ರಾಬ್ಲಮ್ಸ್ ಬರ್ಕೊಳ್ಳೋಷ್ಟು ಕಚಡ ಮೈಂಡ್ಸೆಟ್ ನಮಗಿಲ್ಲ. ಅದು ಗೊತ್ತಿಲ್ಲ ಅದು ಯಾಕೆ ಜನ ಈಗಲೂ ಇದನ್ನು ಯೋಚನೆ ಮಾಡ್ತಿದ್ದಾರೆ ಅಂತ. ದಿನಕ್ಕೆ ಅರ್ಬಲ್ ಲೈಫ್ ಚೆನ್ನಾಗೇ ಆಗ್ತಾ ಇದೆ. ಅರ್ಬಲ್ ಲೈಫ್ ಯೂಸ್ ಮಾಡ್ತಾ ತುಂಬ ಜನ ಚೆನ್ನಾಗಿ ಆಗ್ತಿದ್ದಾರೆ. ಅದ್ರಲ್ಲಿ ನಾನು ಚೆನ್ನಾಗಿ ಆಗ್ತಿದ್ದೀನಿ, ನೀವು ಚೆನ್ನಾಗಿ ಆಗ್ತೀರಾ. ಈ ರೀತಿ ತುಂಬ ಜನ ಚೆನ್ನಾಗಿ ಆಗ್ತಿದ್ದಾರೆ. ಬಟ್ ಆದರೂ ಕೂಡ ಸ್ವಲ್ಪ ಜನದ ಮನಸ್ಥಿತಿ ಯಾಕಂಗಿದೆ ಅಂತ ನಂಗೆ ಈಗಲೂ ಅರ್ಥ ಆಗಿಲ್ಲ. ಅದನ್ನು ಏನೋ ಒಂದು ಔಟ್ ಆಫ್ ದ ಬಾಕ್ಸ್ ಅನ್ನೋ ಥರ ನೋಡ್ತಾರೆ, ಅಥವಾ ಏನೋ ಇದನ್ನು ತಗೊಳ್ಳೋದ್ರಿಂದ ಏನೋ ಆಗ್ಬಿಡುತ್ತೇನೋ ಅನ್ನೋ ಥರ ನೋಡ್ತಾರೆ. ಏನೋ ಎಲ್ಲ ಆಗಂಗಿದೆ, ನಾವು ನಿಮಗೆ ಏನೂ ಕೊಡಲ್ಲ. ಏನೋ ಒಂದು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ನೋಡಿ ಕೊಡ್ತೀವಿ. ಬಟ್ ಆದರೆ ತುಂಬ ಜನಕ್ಕೆ ಇನ್ನೂ ಆ ಮೈಂಡ್ಸೆಟ್ ಅದು ಕರೆಕ್ಟಾಗಿರುವಂಥ ಒಂದು ಪರಿಸ್ಥಿತಿಗೆ ಬಂದಿಲ್ಲ. ಅದು ಬರೋದಕ್ಕೆ ಅವ್ರದ್ದೇ ಆದಂಥ ಒಂದು ಟೈಮು, ಅವ್ರದ್ದೇ ಆದಂಥ ಒಂದು ಕಂಡೀಷನ್ಸು, ಅವ್ರದ್ದೇ ಆದಂಥ ಒಂದು ಟೆಂಪ್ರೇಚರ್ ಅವ್ರದ್ದು ತೊಗೊಳ್ತಾರೆ. ಅವರು ಟೈಮ್ಗಳು ತೊಗೊಳ್ತಾರೆ. ನಾವು ಹೋಗ್ಬಿಟ್ಟು ಯಾರಿಗೋ ಒಬ್ರಿಗೆ ಇಲ್ಲ ನೀನು ಕುಡಿಲೇಬೇಕು, ನೀನು ಚೆನ್ನಾಗಿ ಆಗ್ತೀಯ ಅಂದರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅದನ್ನು. ಇಟ್ ಮೇ ಟೇಕ್ ಸಮ್ ಟೈಮ್, ವಿ ಹ್ಯಾವ್ ಟು ವೆಯ್ಟ್ ಪೇಷಂಟ್ಲಿ. ಸೊ ನಮ್ಮದು ಆದಂಥ ಒಂದು ಪೇಷನ್ಸ್ ಏನಿರುತ್ತಲ್ವಾ, ಆ ಪೇಷನ್ಸಲ್ಲಿ ನಾವು ವೆಯ್ಟ್ ಮಾಡಲೇಬೇಕು. ಸೊ ಆ ಪೇಷನ್ಸಲ್ಲಿ ನಾವು ವೆಯ್ಟ್ ಮಾಡಿದ್ರೆ ನಮ್ಗೇನು ರಿಸಲ್ಟ್ ಸಿಗಬೇಕು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಊಟ ಯಾವುದು, ಕೆಟ್ಟ ಊಟ. ನೀವು ಅದೇ ಒಂದು ಅರ್ಬಲ್ ಲೈಫ್ ಶೇಕ್ ಹೆಂಗೆ ಬರುತ್ತೆ, ಆಲ್ಸ್ ನಾವು ಕೊಡುವಂಥ ಶೇಕ್ಸ್ ಹೆಂಗೆ ಮ್ಯಾನುಫ್ಯಾಕ್ಚರಿಂಗ್, ಇದನ್ನು ನೋಡಿ. ಮತ್ತು ಇವಾಗ ನೀವು ನೋಡ್ರಲ್ಲ, ಇದನ್ನು ಕೂಡ ನೋಡಿ. ಆ್ಯಂಡ್ ಯಾವುದು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಯಾರಿಗೆ ಇದನ್ನು ಅರ್ಥ ಮಾಡಿಸ್ಬೇಕಂತಂದರೆ ನಿಜವಾಗ್ಲೂ ನೋಡಿ, ತುಂಬ ಜನ ಚೆನ್ನಾಗಿ ಓದಿರ್ತಾರೆ ನೋಡಿ, ಅವ್ರಿಗೆ ಆ್ಯಕ್ಚುಲಿ ಜಾಸ್ತಿ ಅರ್ಥ ಮಾಡಿಸ್ಬೇಕು. ಯಾಕೆಂದರೆ ನೀವು ಪ್ರಾಪರಾಗಿ ನೋಡಿ ಇದರೊಳಗಡೆ ಏನು ಕಂಟೆಂಟ್. ಆ್ಯಂಡ್ ತುಂಬ ಜನ ಕೇಳ್ತಾರೆ ಇದರೊಳಗಡೆ ಇಂಗ್ರೀಡಿಯೆಂಟ್ಸ್ ಏನು, ಕಂಟೆಂಟ್ಸ್ ಏನು ಅಂತ. ಕಂಟೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಕಟ್ಕೊಂಡು ನೀವೇನು ಮಾಡ್ತೀರಾ ನಂಗೆ ಅರ್ಥ ಆಗಿಲ್ಲ. ನೀವು ಅದೇ ಹೋಗ್ಬಿಟ್ಟು ಒಂದು ಪಾನಿಪುರಿ ಅಂಗಡಿ ಅವನ ಹತ್ರ ಹೋಗ್ಬಿಟ್ಟು ಇದ್ರೊಳಗಡೆ ಇರೋಂಥ ಕಂಟೆಂಟ್ಸ್ ಏನು, ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಅವ್ನಿಗೇನು ಗೊತ್ತಿರಲ್ಲ.
ಅದರೊಳಗಿರುವಂಥ ಕಂಟೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಬೇಡ ಬಾಸ್ ನಿಮಗೆ. ಅದರೊಳಗಡೆ ಏನಾದರೂ ಇರಲಿ, ಅದರೊಳಗಡೆ ಇರೋದು ಒಳ್ಳೇದಾ ಕೆಟ್ಟದಾ ಯೋಚನೆ ಮಾಡೋದಕ್ಕಿಂತ ಮುಂಚೆ ನೀವು ತಿಂತಾರೋಂಥ ಊಟ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅಂತ ಒಂದ್ಸಲ ಯೋಚನೆ ಮಾಡಿ. ನೀವು ತಿಂತಾರೋಂಥ ಊಟ ಒಳ್ಳೇದಿದೆ ಅಂತಂದರೆ ಇದು ಒಳ್ಳೇದು, ನೀವು ತಿಂತಾರೋಂಥ ಊಟ ಕೆಟ್ಟದಿದ್ರೆ ಇದು ಒಳ್ಳೇದೇ. ಯಾಕೆ ಅಂತಂದರೆ ನೀವು ತಿಂತಾರೋಂಥ ಊಟ ಚೆನ್ನಾಗಿಲ್ದಿರೋದಕ್ಕೇನೆ ಅಲ್ವಾ ನಿಮಗೆ ಪ್ರಾಬ್ಲಮ್ಸ್ ಬಂದಿದ್ದು. ನೀವು ತಿಂತಾರೋಂಥ ಊಟದಲ್ಲಿ ಏನೋ ಸತ್ವ ಕಡಿಮೆ ಆಗಿದ್ದಕ್ಕೇನೆ ಅಲ್ವಾ ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅದನ್ನೊಂದು ಸ್ವಲ್ಪ ಪ್ರಾಪರಾಗಿ ತಲೆ ಇಟ್ಟು ಯೋಚನೆ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಆಗಲ್ಲ ಅಂತ ಅನ್ಸುತ್ತೆ. ಸೊ ನಾನು ಮಾಡಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ತುಂಬ ಜನ ಹತ್ರ ಶೇರ್ ಮಾಡಿ. ಆ್ಯಂಡ್ ನೀವು ಯಾವಾಗ ಶೇರ್ ಮಾಡೋಕ್ಕೆ ಶುರು ಮಾಡ್ತೀರೋ ಆಟೋಮೆಟಿಕಲಿ ಅವರು ಅಷ್ಟೇ ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ. ಅದೇ ರೀತಿಯಾದಂಥ ಒಬ್ಬರಿಂದ ಒಬ್ರಿಗೆ ಒಂದು ಒಳ್ಳೆ ಮೆಸೇಜ್ನ ಹರಡಿಸೋಣ. ಆ್ಯಂಡ್ ನೀವು ಯಾರಾದರೂ ಒಬ್ಬರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕು, ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಸೊ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ರೆಡಿ. ಸೊ ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.